ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಇನ್ನೊಂದು ರೆಸಿಪಿನ ತೋರಿಸ್ತಿದ್ದೆ. ಇದು ನಮ್ಮ ಬದಿ ಕೊಂಕಣಿಯರು ಮಾಡು ಅಂಬೆ ಉಪ್ಪುಕರಿ ಹೇಳಿ. ನಾವಿಲ್ಲಿ ಉಪ್ಪುಕರಿ ಮಾಡೋಕ್ಕೆ ಮಾವಿನ ಹಣ್ಣು ಹೆಕ್ಕೊಂಡು ಬಂದ್ಕೊಂಡು ಕ್ಲೀನಾಗಿ ತೊಳಿತೆ ಅವ್ರೆ. ಇದ್ರದ್ದು ಅಂಟೆಲ್ಲ ಹೋಗಬೇಕು, ಅಂದ್ರೆ ಸೊನೆದ ಅಂಟೆಲ್ಲ ಇರ್ತದೆ, ಅಷ್ಟು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆದ ರಸ ಎಲ್ಲ ತೆಗೆದಿರ್ತದಲ್ಲ, ಅದಕ್ಕೆ ಕ್ಲೀನಾಗಿ ತೊಳ್ಕೊಳ್ಬೇಕು ಫಸ್ಟು. ನಾವಿಲ್ಲಿ ಎಷ್ಟು ಮಾವಿನ ಹಣ್ಣು ಸರಿ ಅದೇ ಹೇಳಿ ನೋಡ್ಕೊಂಡು ಸೊಲ್ಕೊಳ್ತ್ರು. ಮಾವಿನ ಹಣ್ಣೆಲ್ಲ ಸುಲಿದಾದ್ಮೇಲೆ ಈ ಸಿಪ್ಪೆಲಿ ಸ್ವಲ್ಪ ರಸ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಒಳ್ಳೆ ನೀರು ಹಾಕಿ ಈ ಥರ ಕಿವುಚಿ ರಸ ತೆಕ್ಕೊಳ್ಬೇಕು. ಹಾಗೆ ಈ ಸುಲ್ದಿರೋ ಮಾವಿನ ಹಣ್ಣು ಸ್ವಲ್ಪ ಅಲ್ಲಲ್ಲೇ ಕಿವುಚ್ಕೊಳ್ಬೇಕು. ಎಂತಕ್ಕಂದ್ರೆ ಅದು ಕುದಿಬೇಕಾದ್ರೆ ಸ್ವಲ್ಪ ರಸ ಬಿಟ್ಕೊಂಡು ದಪ್ಪ ಆಗಬೇಕು, ಕನ್ಸಿಸ್ಟೆನ್ಸಿ ಬರಬೇಕು ಅಂತೇಳಿ ಅದನ್ನು ಸ್ವಲ್ಪ ಕಿವುಚ್ಕೊಂಡ್ರೆ, ಅಂದರೆ ಇದ್ರದ್ದೇ ದಪ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆದರೆ ಸಾರು ಥರ ಆಗ್ತದೆ. ಉಪ್ಪುಕರಿಗೆ ಒಂದು ಹದ ಕನ್ಸಿಸ್ಟೆನ್ಸಿ ಬರಬೇಕಾಗ್ತದೆ. ಹಾಗೆ ನಾನಿಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಈ ಉಪ್ಪು ಕರಿಗೆ ಹಾಕುವಂಥದ್ದು ಅದು ಗಾಂಧಾರಿ ಮೆಣಸು. ನಾವೆಲ್ಲ ಸಣ್ಣ ಮೆಣಸು ಅಂತ ಹೇಳ್ತ್ರು ಇದಕ್ಕೆ. ಈ ಮೆಣಸು ಹಾಕಿದ್ರೆ ಮಾತ್ರ ಅದು ಆ ರುಚಿ ಬರೋದು, ಅದ್ರ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಯಿತು. ಹಾಗೆ ಫ್ರೆಂಡ್ಸ್, ನಿಮ್ಗೆ ಈ ಮೆಣಸು ಸಿಗಲಿಲ್ಲ ಅಂದರೆ ಹಸಿ ಮೆಣಸು ಕೂಡ ಹಾಕೊಳ್ಬೋದು, ತೊಂದರೆ ಇಲ್ಲ. ಇದಿಷ್ಟು ಹಾಕಿ ಸ್ವಲ್ಪ ಚಂದ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಎಂತಕ್ಕಂದ್ರೆ ಅದು ಸ್ವಲ್ಪ ದಪ್ಪ ಆಗ್ತದೆ, ರಸ ಎಲ್ಲ ಬಿಟ್ಕೊಂಡು ಹದ ಆಗಬೇಕು. ಅದು ತುಂಬ ದಪ್ಪನೂ ಆಗೋಕ್ಕಿಲ್ಲ, ದಪ್ಪ ಗೊಜ್ಜು ಥರನೂ ಆಗೋಕ್ಕಿಲ್ಲ, ಹಾಗೆ ನೀರು ಸಾರು ಥರನೂ ಆಗೋಕ್ಕಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕಾಗ್ತದೆ. ಹಾಗಿರೋದಕ್ಕೆ ಮಾತ್ರ ಉಪ್ಪು ಕರಿ ಅಂತ ಹೇಳ್ತ್ರು. ನೋಡಿ, ಕುದಿಯೋಕ್ಕಿಂತ ಮೊದಲೇನೆ ಎಷ್ಟು ಚಲೋ ಕಾಣ್ತದೆ ಹೇಳಿ, ಬಾಯಿಲೆಲ್ಲ ನೀರು ಬರ್ತದೆ ನೋಡಿದ್ರೆ. ಹಾಗೆ ಫ್ರೆಂಡ್ಸ್, ಇದು ಬೇಸಿಗೆಗೆ ಒಂದು ಒಳ್ಳೆ ಆಹಾರ. ಈ ಗಾಂಧಾರಿ ಮೆಣಸು ಜೀವಕ್ಕೆ ತಂಪು ಅಂತ ಹೇಳ್ತರು ನಮ್ಮ ಬದಿಗೆಲ್ಲವ. ಇದು ನೀವು ಅನ್ನಕ್ಕೆ ಬೇಕಾದ್ರೆ ಹಾಕೊಂಡು ಸಾರು ಥರ ಹಾಕೊಂಡು ಊಟ ಮಾಡ್ಬೋದು, ಇಲ್ಲ ಸೈಡಲ್ಲಿ ನಂಜಕ್ಕೆ ಬೇಕಾದ್ರೆ ಮಾಡ್ಕೊಳ್ಬೋದು. ಒಂದು ಮಾವಿನ ಹಣ್ಣು ಗೊರಟಿದ್ರೆ ಒಂದು ಊಟ ಮಾಡ್ಬೋದು, ಆದ್ರೆ ಒಂದು ಮಾವಿನ ಹಣ್ಣು ಗೊರಟಲ್ಲಿ ಮುಗ್ಸೋಕ್ಕಾಗೋದಿಲ್ಲ ಊಟನ. ಎಂತಕ್ಕಂದ್ರೆ ಒಂದು ತಿಂದ್ರೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತೇ ಇರ್ತದೆ. ಈ ಸಣ್ಣ ಸಣ್ಣ ಮಾವಿನ ಹಣ್ಣು ಆದ್ರೆ ಒಂದು 5, 6, 8 ತಿನ್ಬೋದು. ನೋಡಿ ಫ್ರೆಂಡ್ಸ್, ಈಗ ಉಪ್ಪು ಕರಿ ಚಲೋ ಕುದೀತದೆ. ಇದು ಕುದ್ದು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ನಾನು ನಿಮಗೆ ತೋರಿಸ್ತೆ ಹೆಂಗಾಗಬೇಕು ಅಂತೇಳಿ. ಅದು ಒಂದು ಹದದಲ್ಲಿ ಕುದ್ದ ಮೇಲೆ ಅದಕ್ಕೊಂದು ಕರಿಬೇವು ಮತ್ತು ಸಾಸಿವೆ ಎರಡೇ ಹಾಕಿ ತೆಂಗಿನ ಎಣ್ಣೆಲಿ ಒಗ್ಗರಣೆ ಹಾಕಿಬಿಟ್ರೆ ಉಪ್ಪು ಕರಿ, ಸಿಂಪಲ್ ಉಪ್ಪು ಕರಿ ರೆಡಿ ಆಗ್ತದೆ. ಸಾಸಿವೆ ಹಾಗೆ ಫ್ರೆಂಡ್ಸ್, ನನ್ನ ಚಾನೆಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾ ಇರ್ತದೆ. ಹಾಗೆ ಈ ರೆಸಿಪಿ ನಿಮಗೆ ಸೇರಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲವ ಈ ವಿಡಿಯೋ ಶೇರ್ ಮಾಡಿ. ಬನ್ನಿ, ಈ ಮಾವಿನ ಹಣ್ಣು ಉಪ್ಪು ಕರಿ ಫೈನಲ್ಲಾಗಿ ಹೆಂಗಾಯ್ತು ಹೇಳಿ ನೋಡುವ. ಹಾಗೆ ನೋಡ್ಕೊಂಡು ರುಚಿ ಹೆಂಗಾದನ್ನು ನೋಡಿಬಿಡುವ. ಹಾಗೆ ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು, ಬಾಯ್ ಬಾಯ್. ತಂಡಾಗದೆ ನಂಗೊಂದು ಮೆಣಸು